ಕರುಣ್ ನಾಯರ್ಗೆ 8 ವರ್ಷಗಳ ನಂತರ ಮತ್ತೆ ಇಂಡಿಯನ್ ಟೆಸ್ಟ್ ಟೀಮಲ್ಲಿ ಕ್ರಿಕೆಟ್ ಆಡುವಂಥ ಅವಕಾಶ ಸಿಗುತ್ತೆ. ಕೊನೆಯದಾಗಿ 2017ರಲ್ಲಿ ಅವರು ಟೆಸ್ಟ್ ಆಡಿರ್ತಾರೆ. ಅದಾದ ನಂತರ ಅವರು ಡ್ರಾಪ್ ಆಗಿರ್ತಾರೆ. ಅದಾದಮೇಲೆ ಎಲ್ಲರೂ ತುಂಬ ಜನ ಇವರಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾಯಿದ್ರು. ಕಾರಣ ಒಂದು ಇನ್ನಿಂಗ್ಸಲ್ಲಿ 303 ರನ್ನ ಹೊಡೆದಿರ್ತಾರೆ, ಟ್ರಿಪಲ್ ಸೆಂಚುರಿ ಹೊಡೆದಿರ್ತಾರೆ. ಅದು ಆ ಸಾಧನೆ ಮಾಡಿದ ಎರಡನೇ ಇಂಡಿಯನ್ ಅಂತ ಅನ್ನಿಸ್ಕೋತಾರೆ. ಮೊದಲನೇದು ವೀರೇಂದ್ರ ಸೆಹ್ವಾಗ್ ಆದರೆ ಇವರು ಎರಡನೇವರಾಗ್ತಾರೆ. ಆ ಕಾರಣದಿಂದ ಇವರು ಮತ್ತೆ ತಿರ್ಗಾ ಟೆಸ್ಟ್ ಟೀಮ್ಗೆ ಬರಬೇಕು ಅಂತ ತುಂಬ ಜನ ಒತ್ತಾಯ ಪಡಿಸ್ತಾ ಇರ್ತಾರೆ. ಆದರೂ ಅವ್ರಿಗೆ ಸುಮಾರು 7-8 ವರ್ಷಗಳ ಕಾಲ ಮತ್ತೆ ಚಾನ್ಸ್ ಸಿಕ್ಕಿರೋದಿಲ್ಲ. ಈ ಸಲ ಮತ್ತೆ IPLಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಅವ್ರು ಒಳ್ಳೆ ಟೆಸ್ಟ್ ಪ್ಲೇಯರ್ ಆಗಿದ್ದರಿಂದ ಇಂಗ್ಲೆಂಡ್ ಸೀರೀಸ್ಗೆ ಅವರನ್ನು ಆಯ್ಕೆ ಮಾಡ್ಕೊತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ಖಾಲಿ ಆದ ಜಾಗಕ್ಕೆ ಇವರೊಬ್ಬರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ತುಂಬ ಜನ ಕರ್ನಾಟಕದಲ್ಲಿ ಕರುಣ್ ನಾಯರ್ ಕನ್ನಡಿಗ ಅಂತ ಹೇಳ್ತಾರೆ. ಮೊದಲಿಗೆ ಒಂದು ವಿಷಯ ನಾನು ಕ್ಲಿಯರ್ ಪಡಿಸೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ರಾಹುಲ್ ದ್ರಾವಿಡ್ ಆಗಲಿ, ಮನೀಶ್ ಪಾಂಡೆ ಆಗಲಿ, ಮಯಾಂಕ್ ಅಗರ್ವಾಲ್ ಆಗಲಿ, ಕರುಣ್ ನಾಯರ್ ಆಗಲಿ, ದೇವದತ್ ಪಡಿಕ್ಕಲ್ ಆಗಲಿ ಯಾರೂ ಕನ್ನಡಿಗರಲ್ಲ. ಸುಮ್ಮನೆ ಎಲ್ಲರೂ ಕನ್ನಡಿಗರು ಅಂತ ಹೇಳೋದನ್ನ ಬಿಟ್ಬಿಡಿ. ಅವರೆಲ್ಲರೂ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕನ್ನಡಿಗರ ಸ್ಥಾನವನ್ನು ಕಿತ್ಕೊಂಡು ಅವರು ಬೆಳೆದಂಥ ಆಟಗಾರರು ಅಷ್ಟೇ. ನೀವು ಅವ್ರು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ರಾಹುಲ್ ದ್ರಾವಿಡ್ ಸಾಧನೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಕನ್ನಡಿಗ ಇಂಡಿಯನ್ ಅಂತ ಹೇಳಿ ಪರವಾಗಿಲ್ಲ, ಬಟ್ ಎಲ್ಲ ಕಡೆ ಕನ್ನಡಿಗ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಏನಕ್ಕಂದ್ರೆ ಅವ್ರು ಬೇರೆ ಹೇಳ್ಬೇಕಂದ್ರೆ ಅವ್ರು ಹೊರ್ಗಡೆಯಿಂದ ಬಂದ್ಬಿಟ್ಟು ಇಲ್ಲಿ ಈ ಲೋಕಲ್ ಟ್ಯಾಲೆಂಟ್ಗಳನ್ನ ಅವಕಾಶ ಕಿತ್ಕೊಂಡಂಥವ್ರು. ಅರ್ಥ ಆಯ್ತಾ? ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ಒಂದು ಇಂಟರ್ವ್ಯೂ ಅಲ್ಲಿ ಕರುಣ್ ನಾಯರ್ನ ಕೇಳ್ತಾರೆ, ನೀವು ಕರ್ನಾಟಕ ಬಾಯ್ ಅಲ್ವಾ ಅಂತ ಕೇಳಿದ್ರೆ ಅವರು ಇಲ್ಲ, ನಾನು ಮೂಲತಃ ಕೇರಳದವನು, ಅದಾದಮೇಲೆ ರಾಜಸ್ಥಾನಕ್ಕೆ ಜೋಧ್ಪುರಕ್ಕೆ ನಮ್ಮಪ್ಪ ಡ್ಯೂಟಿ ಮೇಲೆ ಟ್ರಾನ್ಸ್ಫರ್ ಆಯಿತು, ಅಲ್ಲೋಗಿದ್ದೆ, ಅಲ್ಲಿಂದ ಮತ್ತೆ ಡ್ಯೂಟಿ ಮೇಲೆ ನಮ್ಮಪ್ಪ ಬೆಂಗಳೂರಿಗೆ ಬಂದರು, ನಾನು ಬೆಂಗಳೂರಿಗೆ ಬಂದೆ, ಅಷ್ಟರೊಳಗೆ ಸ್ವಲ್ಪ ದೊಡ್ಡವನಾಗಿದ್ದರಿಂದ ಇಲ್ಲಿ ಕ್ರಿಕೆಟ್ ಕ್ಲಬ್ ಸೇರಿಕೊಂಡೆ ಅಂತ ಹೇಳ್ತೇನೆ ಹೊರತು ಅವ್ನು ಯಾವತ್ತೂ ನಾನು ಬೆಂಗಳೂರು ಬಾಯಿ, ನಾನು ಕರ್ನಾಟಕ ಬಾಯಿ, ನಾನು ಕನ್ನಡಿಗ ಅಂತ ಅವ್ನು ಯಾವತ್ತೂ ಹೇಳ್ಕೊಳ್ಳಿಲ್ಲ. ಮೊನ್ನೆ ಇಂಟರ್ವ್ಯೂಲ್ಲಿ ಅವ್ನು ಹೇಳ್ಕೊಳ್ಳಿಲ್ಲ. ಅಟ್ ಪ್ರೆಸೆಂಟ್ ಈಗಲೂ ಸಮೇತ ಅವ್ನು ನಮಗೆ ಆಡ್ತಾ ಇಲ್ಲ. ಮಹಾರಾಷ್ಟ್ರದ ವಿದರ್ಭಗೋಸ್ಕರ ಆಡ್ತಾ ಇದ್ದಾನೆ. 2012ರಲ್ಲಿ ಇಲ್ಲಿ ಡಿಬೆಟ್ ಮಾಡ್ತಾನೆ. 2023ವರೆಗೂ ಅಂದರೆ 11 ವರ್ಷ ಕರ್ನಾಟಕಕ್ಕೆ ಆಡ್ತಾನೆ, ಕರ್ನಾಟಕ ರಣಜಿ ಟೀಮ್ಗೆ ಆಡ್ತಾನೆ. ಬಟ್ ಅವ್ನು ಎಲ್ಲೂ ನನ್ನ ಕನ್ನಡಿಗ, ನನ್ನ ಕರ್ನಾಟಕದವನು, ನನ್ನ ಮೂಲ ಕನ್ನಡ ಅಂತ ಅವ್ನು ಹೇಳ್ಕೊಂಡಿಲ್ಲ. ಅಪ್ಪಿತಪ್ಪಿ ಅವ್ನು ಕನ್ನಡ ಭಾಷೆ ಮಾತಾಡ್ಬೋದು ಎಲ್ಲೋ ಹೊರಗಡೆ ಶೋ ಆಫ್ ಮಾಡೋದಕ್ಕೋಸ್ಕರ, ಅದರ ಅರ್ಥ ಕನ್ನಡಿಗರಾಗಕ್ಕಾಗಲ್ಲ. ಸೊ ಮಯಾಂಕ್ ಅಗರ್ವಾಲ್ ಆಗಲಿ ಅವ್ರು ಯಾರೂ ಕನ್ನಡಿಗರಲ್ಲ. ಆಮೇಲೆ ಮನೀಶ್ ಪಾಂಡೆದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. 2017ರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದಾಗ ಕ್ಯಾಪ್ಟನ್ ಆಗಿರ್ತಾರೆ, ನನಗೆ ಸರಿಯಾಗಿ ನೆನಪಿಲ್ಲ. ಕರ್ನಾಟಕ ಫ್ಲಾಗ್ ಟ್ರೋಫಿ ಗೆದ್ದಾಗ ಕರ್ನಾಟಕ ಫ್ಲಾಗ್ನ ಅವ್ರ ಮೇಲೆ ಕೊಡೋದಕ್ಕೆ ಹೋದಾಗ ಕರ್ನಾಟಕ ಫ್ಲಾಗ್ನ ತೆಗೆದು ದೂರ ಎಸಿದ್ದಾರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಅವತ್ತು ಇಡೀ ಕರ್ನಾಟಕ ಆ್ಯಕ್ಚುಲಿ RCB ಗೆದ್ದಷ್ಟು ಖುಷಿಪಟ್ಟಿತ್ತು ಅವತ್ತು, ನಮ್ಮ ಕರ್ನಾಟಕ ತಂಡ ಗೆದ್ದಿದೆ ಅಂತ. ಅದು ತುಂಬ ಜನ ಟ್ರಾಲ್ ಪೇಜಸ್ ಅವ್ರ ಹತ್ರ ಆ ವಿಡಿಯೋ ಇತ್ತು. ಮನೀಶ್ ಪಾಂಡೆ ಕರ್ನಾಟಕ ಫ್ಲಾಗಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ದು, ಬಟ್ ಯಾರೂ ಅದನ್ನು ಪೋಸ್ಟ್ ಮಾಡಿಲ್ಲ. ಏನಕ್ಕೆ ನಮ್ಮ ಟೀಮ್ ಗೆದ್ದಿದೆ, ನಮ್ಮ ಕರ್ನಾಟಕ ತಂಡ ಗೆದ್ದಿದೆ, ಎಲ್ಲರೂ ಖುಷಿಲಿದ್ದಾರೆ, ಈ ಖುಷಿಲಿ ಅದೊಂದು ಸ್ಪಾಯಿಲ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಸುಮ್ಮನಿದ್ರಷ್ಟೇ. ಸೊ ಎಲ್ಲರೂ ಕನ್ನಡಿಗರು ಅನ್ನೋದು ಬಿಟ್ಬಿಡಿ. ಕರುಣ್ ನಾಯರ್ ಒಬ್ಬ ಕೇರಳದವನು, ಅವನೇ ಹೇಳ್ಕೊಂಡಿರೋ ಪ್ರಕಾರ ಅವರಪ್ಪ ಕೆಲಸಕ್ಕೋಸ್ಕರ ರಾಜಸ್ಥಾನಕ್ಕೆ ಹೋದ್ರು, ಅಲ್ಲಿ ರಾಜಸ್ಥಾನದ ಜೋಧ್ಪುರಕ್ಕೆ ಕೊಟ್ಟಷ್ಟು ಇಂಪಾರ್ಟೆನ್ಸು ಅವ್ನು ಬೆಂಗಳೂರಿಗೆ ಕೊಡ್ತಾ ಇಲ್ಲ. ಸೊ ಯಾರೋ ಬಂದು 4 ಮಾತು ಕನ್ನಡದಲ್ಲಿ ಆಡಿದ ತಕ್ಷಣ ಅವ್ರು ಯಾರು ಕನ್ನಡಿಗರಾಗೋದಿಲ್ಲ. ಒರಿಜಿನಲ್ ಕನ್ನಡಿಗರೇ. ಸೊ ಅದಿರಲಿ, ಕನ್ನಡಿಗ ಅಲ್ಲ ನನ್ನ ಪ್ರಕಾರ. ಸುಮಾರು ಮತ್ತೆ ತಿರ್ಗಾ ಟಾಪಿಕ್ ವಾಪಸ್ ಬಂದರೆ, ಸುಮಾರು 7 ವರ್ಷಗಳ ನಂತರ ಟೆಸ್ಟ್ ಟೀಮ್ಗೆ ಆಯ್ಕೆ ಆಗ್ತಾರೆ. ಅವರು 2016ರಲ್ಲಿ ಫಸ್ಟು ಆಯ್ಕೆ ಆಗ್ತಾರೆ ಟೀಮ್ಗೆ. ಆಯ್ಕೆ ಆಗಿದ್ದ ಮೊದಲನೇ ಮ್ಯಾಚಲ್ಲಿ 4 ರನ್ ಹೊಡಿತಾರೆ, ಎರಡನೇ ಮ್ಯಾಚಲ್ಲಿ 13 ರನ್ ಹೊಡಿತಾರೆ, ಮೂರನೇ ಮ್ಯಾಚಲ್ಲಿ ಟ್ರಿಪಲ್ ಸೆಂಚುರಿ ಹೊಡಿತಾರೆ, 303 ರನ್ ಹೊಡಿತಾರೆ. ಆ ಖುಷಿಗೆ ಅವರು ಆ ನಂಬರಿನ ಕಾರ್ನು ತೊಗೊತಾರೆ, 303 ನಂಬರಿನ ಕಾರ್ನು ತೊಗೋತಾರೆ. ಫುಲ್ ಖುಷಿ ಆಗ್ತಾರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ. ಅದಾದಮೇಲೂ ಅವ್ರಿಗೆ ಚಾನ್ಸ್ಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಅದಾದಮೇಲೆ ಸಿಕ್ಕಂಥ ಚಾನ್ಸ್ಗಳೆಲ್ಲ ಅವ್ರು ಹೊಡೆಯೋ ರನ್ಗಳು ಎಷ್ಟು ಗೊತ್ತಾ? 26, 0, 23, 5, 0 ಈ ಥರ ಹೊಡಿತಾ ಬರ್ತಾರೆ. ಕನ್ಸಿಸ್ಟೆನ್ಸಿ ಕಳ್ಕೊತಾರೆ. ಫಸ್ಟ್ 2 ಮ್ಯಾಚಲ್ಲೂ ಕಳಪೆ ಪ್ರದರ್ಶನ. ಜಸ್ಟ್ ಒಂದು ಇನ್ನಿಂಗ್ಸಲ್ಲಿ 303 ರನ್ ಹೊಡಿತಾರೆ. ಅದಾದಮೇಲೆ ಮತ್ತೆ ತಿರ್ಗಾ ಸಿಗೋ ಸಾಲು ಚಾನ್ಸಸ್ಗಳಲ್ಲೂ ಅವರು ಕಳಪೆ ಪ್ರದರ್ಶನ ತೋರಿಸ್ತಾರೆ. ಆ ಕಾರಣದಿಂದಾಗಿ ಡ್ರಾಪ್ ಮಾಡಲಾಗುತ್ತೆ. ತುಂಬ ಜನ ವಿರಾಟ್ ಕೊಹ್ಲಿನ ಬೈಯಕ್ಕೆ ಶುರು ಮಾಡ್ತಾರೆ, ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟ ಮೇಲೂ ಟೀಮಿಂದ ಡ್ರಾಪ್ ಮಾಡಿದ್ರು ಅಂತ. ಸೊ ಬರೀ 303 ಒಂದು ನೋಡಬೇಡಿ, ಅದರ ಅಕ್ಕಪಕ್ಕ ಇರೋಂಥ ಪರ್ಫಾರ್ಮೆನ್ಸ್ಗಳನ್ನೂ ನೋಡಬೇಕು, ಹೆಂಗೆ ಆಡಿದ್ದಾನೆ ಏನು ಅಂತೇಳ್ಬಿಟ್ಟು, ಪಿಚ್ಗಳಲ್ಲಿ ಯಾವ ಥರ ಬಿಹೇವ್ ಮಾಡಿದ್ದಾನೆ ಅನ್ನೋದನ್ನು ನೋಡಬೇಕು. ಸುಮ್ಮನೆ ಫ್ಲೂಕಲ್ಲಿ ಏನೋ ಆಡಿದ ತಕ್ಷಣ ಇವು ಒಳ್ಳೆ ಪ್ಲೇಯರ್ ಅಂತ ಕ್ರಿಕೆಟರ್ಸು ಡಿಸೈಡ್ ಮಾಡಲ್ಲ. ಈ ಪಿಚ್ಚಲ್ಲಿ ಇವ್ನು ಹೆಂಗೆ ಆಡಿದ್ದಾನೆ, ಈ ಸ್ಟ್ರೋಕಿಗೆ ಎಷ್ಟು ಕಾನ್ಫಿಡೆನ್ಸಲ್ಲಿ ಆಡಿದ್ದಾನೆ, ಯಾವ್ಯಾವ ಬಾಲ್ಗಳನ್ನ ಯಾವ್ಯಾವ ರೀತಿ ಫೇಸ್ ಮಾಡಿದ್ದಾನೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಅವರಿಗೆ ಟೆಸ್ಟ್ ತಂಡದಲ್ಲಿ ಅವಕಾಶ ಕೊಡ್ತಾರೆ. ಸೊ ತುಂಬ ಜನ ವಿರಾಟ್ ಕೊಹ್ಲಿನ ಟ್ರೋಲ್ ಮಾಡೋದು, ಆ ಟೈಮಲ್ಲಿ ಚಾನ್ಸ್ ಕೊಡಲಿಲ್ಲ ಅಂತ ಸಾಧನೆ 303 ನೋಡಿದ ತಕ್ಷಣ ಕರುಣ್ ನಾಯರ್ ಏನು ಮಾಡಲಿಲ್ಲ. ಅದಾದಮೇಲೆ ಒಂದು ಟ್ವೀಟ್ ಮಾಡ್ತಾರೆ, ಡಿಯರ್ ಕ್ರಿಕೆಟ್ ಗಿವ್ ಮಿ 1 more ಚಾನ್ಸ್ ಅಂತ ಹೇಳ್ಬಿಟ್ಟು. ಅದರಂತೆ ದೇವರು ಅವ್ರ ಕಡೆ ಕಂಡುಬಿಡ್ತಾರೆ. ಮತ್ತೆ ತಿರ್ಗಿ 2025ರಲ್ಲಿ ಮೊನ್ನೆ ಅವರಿಗೆ ಮತ್ತೆ ಅವಕಾಶ ಸಿಗುತ್ತೆ, ಅದಕ್ಕೆ ಹೋಗ್ತಾರೆ. ಅಲ್ಲಿ ಹೊಡೆದಿದ್ದ ರನ್ಗಳೆಷ್ಟು? 0, 20, ಮೂರನೇದರಲ್ಲಿ 31,
303 ರನ್ ಹೊಡೆದಂಥ ವ್ಯಕ್ತಿಯ ಹೈಯೆಸ್ಟ್ ಸ್ಕೋರು ಸೆಕೆಂಡ್ ಹೈಯೆಸ್ಟ್ ಯಾವುದು ಗೊತ್ತಾ? 31. ಈ ಒಂದು ಸೆಂಚುರಿ ಇಲ್ಲ, ಒಂದು ಸೆಂಚುರಿ ಇಲ್ಲ, 50 ರನ್ನೂ ಇಲ್ಲ. 303 ರನ್ ಹೊಡೆದಂಥ ವ್ಯಕ್ತಿಯ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ 31. ಅದರ ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ತಿರ್ಗಾ 26, ಅದಾದಮೇಲೆ 40, ಅದಾದಮೇಲೆ ಮತ್ತೆ 14, ಅದಾದಮೇಲೆ 57, ಅದಾದಮೇಲೆ ಮತ್ತೆ ತಿರ್ಗಾ ಲಾಸ್ಟ್ ಮ್ಯಾಚಲ್ಲಿ 17. ಈಗ ಇದೇ ಸೀರೀಸಲ್ಲಿ ಬಂದಿರೋವಂಥದ್ದು 31 ಆಗಲಿ 40 ಆಗಲಿ 57 ಇವೇ 303 ರನ್ ಬಿಟ್ಟರೆ ಇದೇ ಹೈಯೆಸ್ಟ್ ಸ್ಕೋರ್ಗಳು. ಅದು ಸೆಕೆಂಡ್ ಲಾಸ್ಟ್ ಮ್ಯಾಚಲ್ಲಿ 57 ರನ್ ಹೊಡೆದಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಹೊಗಳ್ಕೊಳ್ಳೋ ಅಂಥ ಪರ್ಫಾರ್ಮೆನ್ಸ್ ಎಲ್ಲ ಏನಿಲ್ಲ. ಇನ್ನೂ ತುಂಬ ಜನ ವಿರಾಟ್ ಕೊಹ್ಲಿನ ಅದಕ್ಕೆ ಹೋಲಿಸ್ಕೊಂಡು ತುಂಬ ಕೆಟ್ಟದಾಗ ಟ್ರೋಲ್ ಮಾಡ್ತಾಯಿದ್ರು. ಕರ್ಮ ರಿಟರ್ನ್ಸ್, ವಿರಾಟ್ ಕೊಹ್ಲಿ ಕರುಣ್ ನಾಯರ್ನ ಬಿಟ್ಟ, ಈಗ ವಿರಾಟ್ ಕೊಹ್ಲಿನೇ ಇಲ್ಲ, ಕರುಣ್ ನಾಯರ್ ತಂಡಕ್ಕೆ ವಾಪಸ್ ಬಂದಿದ್ದಾನೆ ಅಂತೇಳ್ಬಿಟ್ಟು ಸಿಕ್ಕ ಅವಕಾಶನ ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಇವಾಗ ಟಿ ವಿಲಿ ನೋಡ್ತಾ ಇದೀವಿ ನಾವು. ನಾನು ಯಾರು ಅಗೇನ್ಸ್ಟು ಮಾತಾಡ್ತಾ ಇಲ್ಲ, ಬಟ್ ಕೆಲವೊಂದೊಂದು ಟಾಕ್ಸಿಕ್ ಮೀಡಿಯಾದವರು, ಟಾಕ್ಸಿಕ್ ಸೋಷಿಯಲ್ ಮೀಡಿಯಾದವರು ಸುಮ್ಮನೆ ವಿರಾಟ್ ಕೊಹ್ಲಿ ಮೇಲೆ ಗೂಬೆ ಕೂರಿಸೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವಕಾಶ ಕೊಡಲಿಲ್ಲ ಅಂತ. ಗುರು 11 ಜನ ಆಡೋಕ್ಕಾಗೋದು ಕ್ರಿಕೆಟಲ್ಲಿ, ಅವರು ಬೇಕು ಇವರು ಬೇಕು ಅಂದರೆ ಅದು ಆಡೋದಕ್ಕಾಗಲ್ಲ. ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಟೀಮಲ್ಲಿದ್ದಾಗ 5 ಟೆಸ್ಟ್ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. 5 IPL ಟ್ರೋಫಿ ಅಂತ ಬಾಯ್ ಬಡ್ಕೊತಾ ಇರ್ತೀರಲ್ಲ, 5 ಟೆಸ್ಟ್ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. 5 ವರ್ಷ ನಂಬರ್ 1 ರ್ಯಾಂಕಿಂಗಲ್ಲಿದೆ ಟೆಸ್ಟ್ ಕ್ರಿಕೆಟು. ಅದನ್ನು ಅರ್ಥ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಈಗೇನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರಲ್ಲ, ಅದು ಅನ್ಅಫಿಷಿಯಲ್ ಆಗಿದ್ದಾಗ 5 ಟ್ರೋಫಿಗಳನ್ನ ಗೆದ್ದಿದ್ದಾರೆ, 5 ಟೆಸ್ಟ್ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ವಿರಾಟ್ ಕೊಹ್ಲಿ. ಇವತ್ತಿಗೂ ಕೇಳಿದ್ರೆ ಯಾರು ಕ್ರಿಕೆಟ್ನ ಬೆಸ್ಟ್ ಕ್ಯಾಪ್ಟನ್ ಅಂದರೆ ವಿರಾಟ್ ಕೊಹ್ಲಿ ಬೆಸ್ಟ್ ಕ್ಯಾಪ್ಟನ್ನು. ಮೇ ಬಿ ವೈಟ್ ಬಾಲಲ್ಲಿ ರೋಹಿತ್ ಶರ್ಮಾದಷ್ಟು ಧೋನಿಯಷ್ಟು ಸಕ್ಸಸ್ ಆಗಿಲ್ಲದೆ ಇರ್ಬೋದು, ಬಟ್ ರಿಯಲ್ ಫಾರ್ಮ್ ಆಫ್ ಕ್ರಿಕೆಟಲ್ಲಿ ಕೊಹ್ಲಿ ಇಸ್ ದ ಕಿಂಗ್. ಅವರು ಟೆಸ್ಟ್ ಕ್ರಿಕೆಟಲ್ಲಿ ಅವ್ರಿಗಿಂತ ಒಳ್ಳೆ ಟೆಸ್ಟ್ ಕ್ಯಾಪ್ಟನ್ ಇಡೀ ಇಂಡಿಯಾದಲ್ಲ ವರ್ಲ್ಡಲ್ಲೇ ಇಲ್ಲ ಇತಿಹಾಸದಲ್ಲಿ, ಅಂಥ ಒಳ್ಳೆ ಟೆಸ್ಟ್ ಕ್ಯಾಪ್ಟನ್ ಅವರು. ಈಗ ಕರುಣ್ ನಾಯರ್ ವಿಚಾರ ಮಾತಾಡೋದಕ್ಕೂ ಅದೇ ರೀಸನ್ನು. ಕರುಣ್ ನಾಯರ್ ಪರ್ಫಾರ್ಮೆನ್ಸ್ ಇಟ್ಕೊಂಡ್ಬಿಟ್ಟು ವಿರಾಟ್ ಕೊಹ್ಲಿನ ತುಂಬ ಟ್ರೋಲ್ ಮಾಡೋದು. ಗೊತ್ತಿಲ್ಲ, ಇದೊಂದು ಸೀರೀಸ್ ಮುಗಿದೋಗಿದೆ, 2 ಸಮಬಲದಲ್ಲಿ ಮುಗಿದೋಗಿದೆ. ಗೆಲ್ಲಿಸೋ ಅವಕಾಶಗಳು ತುಂಬ ಇತ್ತು. 7 ವರ್ಷದ ನಂತರ ಚಾನ್ಸ್ ಸಿಕ್ಕಿದೆ, ಮತ್ತು ತಿರ್ಗಾ ಗೆಲ್ಲಿಸೋ ಅವಕಾಶ ತುಂಬ ಇತ್ತು. ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಒಂದೇ ರೀಸನ್ಗೆ, IPL 89 ರನ್ ನೋಡಿದ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ. ಅದು ಬುಮ್ರಾಗೂ ಸ್ವಲ್ಪ ಚೆನ್ನಾಗಿ ಹೊಡೆದ್ರು. ಅದೊಂದು ಇನ್ನಿಂಗ್ಸ್ ಇಟ್ಕೊಂಡ್ಬಿಟ್ಟು ಮತ್ತೆ ತಿರ್ಗಾ ಒಂದು ಚಾನ್ಸ್ ಕೊಟ್ಟರು. ಸೊ ಆ ಚಾನ್ಸ್ನೂ ಅವ್ರೇನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಮುಂದಿನ ಸೀರೀಸ್ಗೆ ಅವರೇನು ಲಭ್ಯ ಆಗ್ತಾರಲ್ಲೋ ಗೊತ್ತಿಲ್ಲ. ಯಂಗ್ಸ್ಟರ್ ಏನಲ್ಲ, ಇನ್ನೊಂದೆರಡು ಚಾನ್ಸ್ ಕೊಡೋಣ ಅನ್ನೋದು. ಅವ್ರಿಗೂ ಏಜ್ ಬಾರ್ ಆಗಿದೆ. ಸೊ ಅವ್ರಿಗೆ ಮತ್ತೆ ತಿರ್ಗಾ ನೆಕ್ಸ್ಟು ಚಾನ್ಸ್ ಸಿಗೋ ಅಂಥದ್ದೆಲ್ಲ ಡೌಟೇನೆ. ಸೊ ಆ ಥರ ಕ್ರಿಕೆಟ್ ವಲಯದಲ್ಲಿ ಈ ಥರ ಮಾತುಗಳು ಬರ್ತಾಯಿದೆ. ಮತ್ತಿರ್ಗ ನಾನು ಅದೇ ಹೇಳ್ತೀನಿ, ಎಲ್ಲರನ್ನೂ ಕನ್ನಡಿಗರು ಅಂತ ಹೇಳೋದನ್ನು ಬಿಡಿ. ಕನ್ನಡಿಗರು ಮಾತ್ರ ಕನ್ನಡಿಗರು. ಹೊರಗಡೆ ಬಂದು 4 ಮಾತು ಕನ್ನಡ ಆಡಿದ ತಕ್ಷಣ ಯಾರೂ ಕನ್ನಡಿಗರು ಆಗೋದಿಲ್ಲ. ಅಷ್ಟಕ್ಕೂ ಈಗ ವಿದರ್ಭಗೆ ಆಡ್ತಾ ಇದ್ದಾರೆ ಹೊರತು ಕರ್ನಾಟಕ ರಣಜಿ ಟೀಮ್ಗೆ ಆಡ್ತಾ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಯಾವುದೋ ಒಂದು ಇಂಟರ್ವ್ಯೂವಲ್ಲೂ ಸಹ ನೀವು ಕನ್ನಡಿಗನ ಅಂತ ಕೇಳಿದಕ್ಕೆ, ಅಲ್ಲ ನಾನು ಕೇರಳದವನು, ರಾಜಸ್ಥಾನದಲ್ಲಿ ಹುಟ್ಟಿ ಬೆಳೆದಿದ್ದು, ನಾವು ಅಪ್ಪಂಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಬೆಂಗಳೂರಿಗೆ ಬಂದ್ವಿ, ಇಲ್ಲಿಗೆ ಸೇರಿಕೊಂಡೆ ಕ್ರಿಕೆಟಿಗೆ ಅಂತ ಹೇಳಿದ್ರು. ಇವಾಗಲೂ ಅವ್ರು ಕರ್ನಾಟಕಕ್ಕೆ ಆಡ್ತಾ ಇಲ್ಲ, ಮಹಾರಾಷ್ಟ್ರದ ವಿದರ್ಭಗೆ ಆಡ್ತಾ ಇದ್ದಾರೆ. ಸೊ ಎಲ್ಲರನ್ನೂ ಕನ್ನಡಿಗರು ಅಂತ ಹೇಳೋದು ಬಿಡಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸೀರೀಸಿಗೆ ಅವ್ರು ಲಭ್ಯ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟು ವೆಸ್ಟ್ ಇಂಡೀಸ್ ಇಂಡಿಯಾಗೆ ಬರ್ತಾ ಇದೆ ಸೆಪ್ಟೆಂಬರಲ್ಲಿ ಅನಿಸುತ್ತೆ. 2 ಮ್ಯಾಚ್ಗಳು ಟೆಸ್ಟ್ ಮ್ಯಾಚ್ ಆಡೋದಕ್ಕೆ, ಅವಾಗ ಅವೈಲಬಲ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತು, ಸುಮ್ಮನೆ ಅದಕ್ಕೆ ಮಾತಾಡಿದೆ. ಕ್ರಿಕೆಟ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.